ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಜಗದೀಶ್ ಲಾಯರ್ ಜಗ್ಗಿ ಈಗ ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈ ಘಟನೆ ಎಷ್ಟೊತ್ತಿಗೆ ನಡೆಯಿತು, ಯಾವಾಗ ನಿಮ್ಮ ಗಮನಕ್ಕೆ ಬಂತು? ಪಾಪ ಈ ಹುಡುಗರೆಲ್ಲ ಅಲ್ಲಿ ಸ್ಥಳೀಯರಿಗೆ ಫೋನ್ ಮಾಡಿ ಮಾತನಾಡ್ತಾ ಇದ್ರು. ಈ ಸ್ಥಳೀಯದ SIT ತನಿಖೆ ಇಂಚಿಂಚು ಡೀಟೇಲ್ಸ್ಗಳನ್ನು ತಮ್ಮ ಖಾಸಗಿ ಚಾನಲ್ ಅಲ್ಲಿ ಹಾಕಿಕೊಳ್ತಾ ಇದ್ರು. ಸೌಜನ್ಯ ಮನೆ ಹತ್ರಕ್ಕೆ ಹೋಗಬೇಕಾದ್ರೆ ಈ ಅಟ್ಯಾಕ್ ಆಗಿದೆ ಅಂತ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಜಗದೀಶ್ ಅವರೇ? ನನ್ಗೆ ಅದೇ ಇದೇ ಟೀಮಿಂದ ನನ್ಗೆ ವಾಯ್ಸ್ ಮೆಸೇಜ್ ಹಾಕಿದ್ದಾರೆ. ಆ ವಾಯ್ಸ್ ಮೆಸೇಜ್ ಗೊತ್ತಾದ್ಮೇಲೆ ಮತ್ತೆ ಫೋನ್ ಕಾಲ್ಸ್ ಬಂತು, ಇಲ್ಲ ಅಟ್ಯಾಕ್ ಆಗಿದೆ ಅಂತ. ಐ ಥಿಂಕ್ ಯುನೈಟೆಡ್ ಮತ್ತೆ ಸಂಚಾರಿ ಚಾನಲ್ 2-3 ಚಾನಲ್ಸ್ ಮೇಲೆ ಅಟ್ಯಾಕ್ ಆಗಿದೆ. ಒಂದು ಯೂಟ್ಯೂಬರ್ ಇರ್ಬೇಕು ಮೋಸ್ಟ್ಲಿ, ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ ಅಂತ ಕೇಳ್ಪಟ್ಟೆ. ಒಂದು ಟೀಮ್ ಹಾಸ್ಪಿಟಲ್ ಹತ್ರ ಇದಾರೆ, ಇನ್ನೊಂದು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾ ಇದ್ರೆ. ದಯಮಾಡಿ ಎಲ್ಲರೂ ಬನ್ನಿ ಅಂತ. ಐ ಥಿಂಕ್ ದೇ ಆರ್ ಆಸ್ಕಿಂಗ್ ಫಾರ್ ಹೆಲ್ಪ್. ಯಾ ಅಲ್ಲ, ಈ ಹುಡುಗರು ಕೆಲಸ ಏನ್ ಕಾಯಕ ಮಾಡ್ಕೊಂಡಿದ್ರು ಈ ಹುಡುಗರು? ರಿಪೋರ್ಟಿಂಗ್ ಬಿಟ್ರೆ ಬೇರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ಲಿ? ಅವ್ರು ಯೂಟ್ಯೂಬರ್ಸ್ ಶೂಟ್ ಮಾಡ್ತಾ ಇದ್ರು, ಅವ್ರ ಚಾನಲ್ ಅಲ್ಲಿ ಎಡಿಟಿಂಗ್ ಮಾಡಿ ಹಾಕೊಂತ ಇದ್ರು. ಅವ್ರ ಮೇಲೆ ಅಟ್ಯಾಕ್ ಮಾಡುವಂತ ಅವಶ್ಯಕತೆ ಏನಿತ್ತು? ಆಮೇಲೆ ಅಲ್ಲಿ ಆಂಟಿ ನಕ್ಸಲ್ ಫೋರ್ಸ್ ಇದೆ, ಧರ್ಮಸ್ಥಳ ಪೊಲೀಸ್ ಇದೆ, SIT ಇದಾರೆ. ಎಷ್ಟೆಲ್ಲ ಫೋರ್ಸ್ ಇರ್ಬೇಕಾರೆ ಲಾ ಅಂಡ್ ಆರ್ಡರ್ ನ, ಅದು ಎಸ್ಪೆಷಲಿ ರಿಪೋರ್ಟಿಂಗ್ ಅವರು ಶೂಟ್ ಮಾಡ್ತಿರೋದು ಅವ್ರೇನ್ ತಿನ್ಲಿಕ್ಕೆ ಅಂತೂ ಅಲ್ಲ. ಐ ಥಿಂಕ್ ಕರ್ನಾಟಕದ 6 ಕೋಟಿ ಜನರಿಗೆ ರಿಪೋರ್ಟಿಂಗ್ ಮಾಡ್ಲಿಕ್ಕೆ ಮಾಡ್ತಾ ಇರೋಂಥದ್ದು. ಸೊ ಅವರ ಕಾಯಕವನ್ನ ಮಾಡ್ಲಿಕ್ಕೆ ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ವಾಟ್ ಇಸ್ ಇಂಟ್ರೆಸ್ಟ್ ಅಂತ ಅಲ್ಲಿ? ಸರ್, ಆಸ್ ಎ ವಕೀಲರಾಗಿ ನಿಮಗೆ ಕೆಲ ಸಂದೇಹಗಳೆಲ್ಲ ಹುಟ್ಕೊಳ್ತವೆ. ಅಡ್ವೊಕೇಟ್ ಆಗಿ ನಿಮಗೆ ಯಾವ ತರಹ ಸಂದೇಹ, ಯಾವ ಕಾರಣಕ್ಕೋಸ್ಕರ ದಾಳಿ ಆಗಿರ್ಬೋದು ಸರ್ ಇವ್ರ ಮೇಲೆ? ಅಲ್ಲ ಪಾಸಿಬಲಿ ಐ ಥಿಂಕ್ ಏನೋ ಅವ್ರಿಗೆ ಸತ್ಯ ಹೊರಗಡೆ ಬರೋದು ಇಷ್ಟ ಇಲ್ಲ. ಆಮೇಲೆ ಆ ವ್ಯಕ್ತಿ ನನ್ಗೆ ಯಾರು ವಾಯ್ಸ್ ಹಾಕಿದ್ರು, ಐ ಡೋಂಟ್ ನೋ ಯಾರು ಹಾಕಿದಾರೆ ಅಂತ. ಪರ್ಟಿಕ್ಯುಲರ್ ವಾಸ್ ಮೆನ್ಷನ್ ಡಿ ಗ್ಯಾಂಗ್ ಅಂತ. ಡಿ ಗ್ಯಾಂಗ್ ಅವ್ರು ಅಟ್ಯಾಕ್ ಮಾಡಿದಾರೆ ಅಂತಾನೆ ಮೆನ್ಷನ್ ಮಾಡಿದ. ಸೊ ವಾಟ್ ಇಸ್ ದ ಡಿ ಗ್ಯಾಂಗ್ ಕ್ವಶನ್, ಯಾರು ಡಿ ಗ್ಯಾಂಗ್ ಅಂತ? ಅದು ಪಾಪ ಸೌಜನ್ಯ ಈ ಹಿಂದೆ ಕೊಲೆಯಾಗಿ ಹೋದಂತ ಹೆಣ್ಣು ಮಗಳ ಮನೆ ಹೋಗೋ ದಾರಿಯಲ್ಲಿ ಈ ತರದೊಂದು ಕೃತ್ಯ ಆಗಿದೆ ಅನ್ನುವಂಥದ್ದು. 100 ಜನ ಇದ್ರಂತೆ. ಹೌದೌದು ಸರ್, ಹೌದು. ಆಮೇಲೆ ಸಾಕಷ್ಟು ಜನ ಇದನ್ನ ನೋಡಿದ್ದಾರೆ, ಅಟ್ಯಾಕ್ ಆಗಿದ್ದನ್ನ ಸಾಕಷ್ಟು ಜನ ನೋಡಿದ್ದಾರೆ. ದೇರ್ ಆರ್ ಲಾಟ್ ಆಫ್ ಐ ವಿಟ್ನೆಸಸ್. ಅವ್ರ ಮುಂದೆನೆ ಅಟ್ಯಾಕ್ ಆಗಿದೆ. ಒಂದು ಕ್ಯಾಮ್ರಾ ಫುಲ್ ಆಗಿ ಪುಡಿ ಮಾಡಿದ್ದಾರೆ. ಐ ಥಿಂಕ್ 1.5 ಲಕ್ಷ ಕ್ಯಾಮ್ರಾ ಆಗುತ್ತೆ. ಎಂಟೈರ್ ಒಂದು ಕ್ಯಾಮ್ರಾ ಪೂರ್ತಿ ಸೆಕ್ಟರ್ನೇ ಪುಡಿ ಮಾಡಿದ್ದಾರೆ ಅಂತ ಕೂಡ ರಿಪೋರ್ಟ್ ಆಗಿದೆ. ಮಾರಣಾಂತಿಕ ಹಲ್ಲೆ ಅಂತಂದ್ರು. ಐ ಡೋಂಟ್ ನೋ ಏನ್ ಸ್ಟೇಟಸ್ ಇದೆ, ನಮಗೂ ಗೊತ್ತಾಗ್ತಾ ಇಲ್ಲ. ಜಸ್ಟ್ ವೈಟಿಂಗ್ ಫಾರ್ ಅಪ್ಡೇಟ್ ಸರ್. ಸರ್, ಒಂದು ವೇಳೆ ಕೇಸು ದಾಖಲು ಮಾಡುವುದಾದ್ರೆ ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಾಗಬಹುದು ಸರ್? ಡೆಫಿನೆಟ್ಲಿ ಸರ್, ಇಟ್ಸ್ ಅಟೆಂಪ್ಟ್ ಟು ಮರ್ಡರ್ ಅಲ್ವಾ? ಈಗ ಪ್ರಾಪರ್ಟಿ ಡ್ಯಾಮೇಜ್ ಆಗಿದೆ, ಅಟೆಂಪ್ಟ್ ಟು ಮರ್ಡರ್. ಮತ್ತೆ ಮಾಧ್ಯಮ ಸ್ವಾತಂತ್ರ್ಯಕ್ಕೆ ಅಡ್ಡ ಬರಕ್ಕೆ ಯಾರು ಗೂಂಡಾಗಳಲ್ಲಿ? ಅಲ್ಲಿ ಮಾಧ್ಯಮದ ಜೊತೆನಲ್ಲಿ ಪೊಲೀಸರ ಜೊತೆಲಿ ಗೂಂಡಾಗಳು ಕೂಡ ವಾಚ್ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾವ್ದೇ ಮೂಮೆಂಟ್ ಅಲ್ಲಿ ಬೇಕಾದ್ರೆ ಅಟ್ಯಾಕ್ ಮಾಡ್ಬೋದು ಆ ಗೂಂಡಾಗಳು. ಕೊಲೆಗಾರರ ಇಟ್ಸ್ ವೆರಿ ಕ್ಲಿಯರ್, ಕೊಲೆಗಾರರ ಪರವಾಗಿನೇ ಅಟ್ಯಾಕ್ ಆಗಿರೋದು ಇದು ಅಂತ ನಮ್ಗೆ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ. ಇದನ್ನ ಯಾರು ಹೇಳ್ಬೇಕಾಗಿಲ್ಲ. ಐ ಥಿಂಕ್ ಯಾರ ಮೇಲೆ ಅಟ್ಯಾಕ್ ಆಗಿದೆ, ಈಗ ಧರ್ಮಸ್ಥಳ ಪೊಲೀಸು ಮತ್ತೆ SIT ಶುಡ್ ಟೇಕ್ ದ ಕಾಗ್ನಿಷನ್ಸ್ ಅಂಡ್ ರಿಜಿಸ್ಟರ್ an FIR ಇಮಿಡಿಯೇಟ್ಲಿ. ಅವರಿಗೆ ಏನೋ ಐ ಥಿಂಕ್ ಪ್ರಾಥಮಿಕ ಅಥವಾ ದ ಪೊಲೀಸ್ ಶುಡ್ ಅಸಿಸ್ಟ್ ಫಾರ್ ದೆಮ್ ಫಾರ್ ಮೆಡಿಕಲ್ ಹೆಲ್ಪ್. ಯಾರು ಏನೇನಾಗಿದೆ ಅಂತ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ಬೇಕು. ನಾಟ್ ಓನ್ಲಿ ಆ ಯೂಟ್ಯೂಬರ್ಸ್ಗೆ ಅಡಿಷನಲ್ ಫೋರ್ಸ್ ಹಾಕಿ ಇರುವಂತ ಮಾಧ್ಯಮದವ್ರಿಗೆ ಪೊಲೀಸರು ಪ್ರೊಟೆಕ್ಷನ್ ಕೊಡ್ಬೇಕು. ಅಟ್ಲೀಸ್ಟ್ ಲೆಟ್ ದೇರ್ ಬಿ ಎ ನ್ಯೂಟ್ರಲ್ ರಿಪೋರ್ಟಿಂಗ್. ಥ್ಯಾಂಕ್ ಯು ಜಗದೀಶ್ ಅವರು ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಸೊ ಜಗದೀಶ್ ಅವರಿಗೂ ಕೂಡ ಒಂದಷ್ಟು ಯುವಕರ ಗುಂಪು ಮೆಸೇಜ್ ಅನ್ನು ಕಳುಹಿಸಿತ್ತಂತೆ. ಸೊ ಇದ್ದಕ್ಕಿದ್ದ ಹಾಗೆ ನಮ್ಮ ಮೇಲೆ ಅಟ್ಯಾಕ್ ಆಗ್ತಾ ಇದೆ, ನಮ್ಮ ಮೇಲೆ ದಾಳಿ ಆಗ್ತಾ ಇದೆ, ನಾವೆಲ್ಲರೂ ಹೆಲ್ಪ್ಲೆಸ್ ಆಗಿದ್ದೀವಿ, ನಿಸ್ಸಹಾಯಕರಾಗಿದ್ದೀವಿ. 3 ಯುವಕರು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ 100 ಜನ ಬಂದು ಅಟ್ಯಾಕ್ ಮಾಡೋದು ಅಂದರೆ ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ ಯಾವ ಹಂತಕ್ಕೆ ತಲುಪಿದೆ? ಕಾನೂನಿನ ಮೇಲೆ ಭಯ ಇಲ್ವಾ? ಈಗಾಗಲೇ ಅಲ್ಲಿ SIT ತನಿಖೆ ಮಾಡ್ತಾ ಇದೆ, ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಆದರೂ ಕೂಡ ಪೊಲೀಸರ ಸರ್ಪಗಾವಲಿನಲ್ಲಿ ಧರ್ಮಸ್ಥಳ, ಪೊಲೀಸರ ಬಿಗಿ ಬಂದೋಬಸ್ತ್ನ ನಡುವೆ ಧರ್ಮಸ್ಥಳ, ಪೊಲೀಸರ ಕಣ್ಗಾವಲಲ್ಲಿ ಧರ್ಮಸ್ಥಳ, ಹಿಂಗೆಲ್ಲ ಇರಬೇಕಾದ್ರೆ ಆ ಧರ್ಮಸ್ಥಳದ ಪಕ್ಕದ ಹಳ್ಳಿರಿ, ಅದು ಗ್ರಾಮ, ಅದು ಪಾಂಗಳ ಎನ್ನುವಂತಹ ಗ್ರಾಮ, ಅದು ನಿರ್ಜನ ಪ್ರದೇಶ. ಅದು ಸೌಜನ್ಯ ಅವರ ಮನೆಗೆ ನಾವು ಕೂಡ ಸಾಕಷ್ಟು ಬಾರಿ ವರದಿಗೆ ಅನ್ನುವಂಥ ಉದ್ದೇಶದಿಂದ ಸಾಕಷ್ಟು ಬಾರಿ ಹೋಗಿರೋ ಅಭ್ಯಾಸ ಇದೆ. ಸೊ ಹಿಂಗೆಲ್ಲ ಇದ್ದಾಗ ನಿರ್ಜನ ಪ್ರದೇಶದಲ್ಲಿ ಯುವಕರನ್ನ ಟಾರ್ಗೆಟ್ ಮಾಡಿ ಹೊಡೆಯಲಾಯಿತು. ಇವೆಲ್ಲವೂ ಕೂಡ ತನಿಖೆ ನಂತರ ಗೊತ್ತಾಗಬೇಕಾಗಿರ್ತಕ್ಕಂಥ ವಿಚಾರ. ಈಗಲೇ ನಾವು ಅದನ್ನು ಹೇಳುವಂತಹದ್ದು ಅಷ್ಟು ಸರಿಯಲ್ಲ. ಆದರೆ 3 ಮೇಲೆ 100 ಮಂದಿ ಅಟ್ಯಾಕ್ ಮಾಡುವುದು ಅನ್ನುವುದಾದರೆ ನಿಜಕ್ಕೂ ಕೂಡ ಅಲ್ಲಿನ ಪೊಲೀಸರು ಇದನ್ನು ಗಂಭೀರವಾಗಿ ಪರಿಗಣಿಸ್ಕೋಬೇಕು. ಯಾರದೇ ಆಗಲಿ ಜೀವ ಅಲ್ವೇನ್ರಿ?
ಅವರಲ್ಲಿದ್ದಂಥ ಎಕ್ವಿಪ್ಮೆಂಟ್ಸ್ಗಳ ಮೇಲೆ ದಾಳಿ ಆಗಿದೆ, ಅದನ್ನು ನಾಶ ಮಾಡಲಾಗಿದೆ ಎನ್ನುವಂಥದ್ದು ಲಾಯರ್ ಜಗದೀಶ್ ಅವರು ಹೇಳ್ಕೊಂಡಿರೋದು. ಇದು ಅವರು ಬಳಸುತ್ತಾ ಇದ್ದಂತಹ ಅವರ ಒಂದಷ್ಟು ಸಲಕರಣೆಗಳ ಮೇಲೆಯೂ ಕೂಡ ಅಟ್ಯಾಕ್. ಹಾಗಾದರೆ ಇದು ವ್ಯಕ್ತಿಯ ಮೇಲೆ ಟಾರ್ಗೆಟ್ ಅಲ್ಲ. ಹಾಗಾದರೆ ಅವರೇನು ಕೆಲಸ ಮಾಡ್ತಾ ಇದ್ರು ಆ ಕೆಲಸವನ್ನು ತಡಿಬೇಕು ಅನ್ನೋ ಕಾರಣನ? ಇವೆಲ್ಲವೂ ಕೂಡ ಪೊಲೀಸರಿಗೆ ಬಿಟ್ಟ ವಿಚಾರ. ತನಿಖೆಯನ್ನು ಕೂಲಂಕುಷವಾಗಿ ಸಂದೇಹ ಬಂದ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯಾಗಬೇಕಿದು. ಅದು ಧರ್ಮಸ್ಥಳದಲ್ಲೇ ಅಟ್ಯಾಕ್ ಆಗಿರೋದ್ರಿಂದ ಕೂಲಂಕುಷವಾದಂಥ ತನಿಖೆ ಆಗಬೇಕು ಅಂತಲ್ಲ. ರಾಜ್ಯದ ಯಾವ ಭಾಗದಲ್ಲೂ ಕಾನೂನು ಸುವ್ಯವಸ್ಥೆಗೆ ತೊಡಕಾದಾಗ ಅದನ್ನು ಕೂಲಂಕುಷವಾಗಿ ಪರಿಗಣಿಸ್ಕೋಬೇಕು, ಕೂಲಂಕುಷವಾದಂಥ ತನಿಖೆಯಾಗಬೇಕು. ಸೊ ಪರಿಸ್ಥಿತಿ ಬಿಗಡಾಯಿಸದಂತೆ ಪೊಲೀಸರಿಂದಲೂ ಕೂಡ ಕಟ್ಟೆಚ್ಚರ ಎನ್ನುವಂಥ ಮಾಹಿತಿ ಇದೆ. ಸೊ ಈ ಎಲ್ಲದರ ನಡುವೆ SIT ಹೆಣವೂತ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿಕೊಂಡು ಆಕ್ಟಿವ್ ಆಗಿ ಕೆಲಸ ಮಾಡುತ್ತಿರುವ ಹೊತ್ತಲ್ಲೇ ಈ ತರಹದ್ದೊಂದು ಕೃತ್ಯ ನಡೆದು ಹೋಯ್ತಾ ಧರ್ಮಸ್ಥಳದ ಭಾಗದಲ್ಲಿ ಎನ್ನುವಂತಹದ್ದೇ ಬಹಳಷ್ಟು ಅಚ್ಚರಿ ಮೂಡಿಸ್ತಾ ಇರುವಂತಹದ್ದು. 3 ಯುವಕರು ಖಾಸಗಿ ಚಾನೆಲ್ ಅನ್ನು ನಡೆಸ್ತಾ ಇದ್ರು. ಆ ಚಾನಲಿನ ವ್ಯವಸ್ಥಾಪಕರು ಅವರೇ ಆಗಿದ್ರು. ಆ ಚಾನಲಿಗೆ ಸಂಬಂಧಪಟ್ಟ ಛಾಯಾಗ್ರಾಹಕರ ಮೇಲೂ ಕೂಡ ದಾಳಿಯಾಗಿದೆ ಎನ್ನುವಂತಹದ್ದು ನಿಜಕ್ಕೂ ಕೂಡ ಆತಂಕ ಮೂಡಿಸ್ತಾ ಇದೆ ಈ ಒಂದು ವಿಚಾರ. ಸೊ ಹಾಗಾದರೆ ಈ ಒಂದು ಪ್ರಕರಣ ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆ ಆಗೋದಕ್ಕೂ ಕಾರಣ ಆಗುತ್ತಾ? ಈ ಪ್ರಕರಣಕ್ಕೂ SIT ತನಿಖೆಗೂ ಯಾವುದೇ ಸಂಬಂಧ ಇಲ್ಲ. ಆದರೆ ಆ SIT ತನಿಖೆಯ ಮಾಹಿತಿಯನ್ನು ಇವರು ತಮ್ಮ ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ರು ಎನ್ನುವಂಥ ಆರೋಪ. ಹಾಗಾಗಿನೇ ಈ ತರಹದೊಂದು ದಾಳಿನ ಈ ಎಲ್ಲದರ ಬಗ್ಗೆಯೂ ಕೂಡ ತನಿಖೆಯಾಗಬೇಕು. ಪೊಲೀಸರ ತನಿಖೆ ನಂತರವೇ ಸತ್ಯಾಸತ್ಯತೆ ಹೊರಗೆ ಬರಬೇಕಾಗಿದೆ. ಹಾಗಾಗಿ ಯೂಟ್ಯೂಬರ್ಗಳ ಮೇಲೆ ಅಟ್ಯಾಕ್ ಆಗಿರುವಂತಹದ್ದು ನಿಜಕ್ಕೂ ಕೂಡ ಅತ್ಯಂತ ಆತಂಕಕಾರಿ ವಿಚಾರ. ಈಗಾಗಲೇ ಅತ್ಯಂತ ಸೂಕ್ಷ್ಮ ಪ್ರದೇಶ ಎಂದು ಕರೆಸಿಕೊಳ್ಳುವಂತಹ ಧರ್ಮಸ್ಥಳದಲ್ಲಿ ಈ ತರಹದೊಂದು ಕೃತ್ಯನ, ಅದು ಕೂಡ ಪೊಲೀಸರ ಸರ್ಪಗಾವಲಿನಲ್ಲಿರ್ತಕ್ಕಂಥ ಧರ್ಮಸ್ಥಳ. ಪಾಪ ಯುವಕರು ಏನೋ ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವರನ್ನು ಅಡ್ಡಗಟ್ಟಿ ಹೊಡೆಯೋದು ಅಂದರೆ ತನಿಖೆ ಆಗಬೇಕು. ತನಿಖೆಯಲ್ಲಿ ಇವ್ರದ್ದೇ ಅವ್ರದ್ದೇ ತಪ್ಪಿತ್ತಾ, ಯಾರ ಮೇಲೆ ಪ್ರಥಮವಾಗಿ ದಾಳಿ ಆಗಿರೋದು, ಅವರೇ ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರ ಅಥವಾ ಇವ್ರು ಅವ್ರಿಗೇನಾದರೂ ಪ್ರವೋಕ್ ಮಾಡಿದ್ರ, ಇವೆಲ್ಲವೂ ಕೂಡ ನಾವು ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಪೊಲೀಸ್ ತನಿಖೆಯಾಗಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೂರು ಕೂಡ ದಾಖಲಾಗೋ ಸಾಧ್ಯತೆಗಳಿದ್ದಾವೆ. ಲಾಯರ್ ಜಗದೀಶ್ ಹೇಳ್ತಾ ಇದ್ರು ಅವರ ಅಭಿಪ್ರಾಯದಲ್ಲಿ ಒಂದಷ್ಟು ಹುಡುಗರು ನಮ್ಮ ಬಳಿ ಮಾತನ್ನು ಹಂಚ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೂರು ದಾಖಲು ಮಾಡ್ತೀವಿ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಹಂಚ್ಕೊಂಡಿದ್ದಾರೆ. ಸೊ ದೂರು ದಾಖಲಾಗುತ್ತೆ, ಅಟೆಂಪ್ಟ್ ಟು ಮರ್ಡರ್ ಕೇಸ್ ಆಗೋ ಸಾಧ್ಯತೆಯೂ ಇದೆ ಅಂಥೇಳಿ ಲಾಯರ್ ಜಗದೀಶ್ ಅವರ ಅಭಿಪ್ರಾಯವನ್ನು ಹಂಚ್ಕೋತಾ ಇದ್ರು. ಎಲ್ಲೇ ಆದರೂ ಏನೇ ಆದರೂ ಕಾನೂನು ಸುವ್ಯವಸ್ಥೆಗೆ ವಿರುದ್ಧವಾದ ಯಾವುದೇ ಕೃತ್ಯವನ್ನು ಕೂಡ ನಾವು ಖಂಡಿಸ್ತೇವೆ. ಅದು ಮಾಬ್ ಲಿಂಚಿಂಗು ಅಂತ ಹೇಳಿ ವ್ಯಾಖ್ಯಾನಕ್ಕೊಳಗಾಗುತ್ತೋ, ಗುಂಪು ಘರ್ಷಣೆ ಅಂತಾನೋ, ಅಭಿಪ್ರಾಯಗಳ ನಡುವಿನ ಭಿನ್ನಾಭಿಪ್ರಾಯಗಳು ಹೊಡೆದಾಟಕ್ಕೆ ಕಾರಣವಾಯಿತು, ತನಿಖೆಯ ಮೇಲೆ ಗೊತ್ತಾಗಬೇಕು. ಸೊ ಖಾಸಗಿ ಚಾನಲ್ನ ವ್ಯವಸ್ಥಾಪಕರ ಮೇಲೆ ದಾಳಿ ನಿಜಕ್ಕೂ ಕೂಡ ಖಂಡನೀಯ. ಎಲ್ಲೂ ಕೂಡ ಆಗಬಾರ್ದು ಈ ತರಹದೊಂದು ಘಟನೆ. ಈಗಾಗಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಸಂಬಂಧಪಟ್ಟವರನ್ನ ವಶಕ್ಕೆ ಪಡೆದು ತನಿಖೆಯನ್ನು ಮಾಡ್ತಾರಾ ಅನ್ನುವಂತಹದೇ ಆ ಭಾಗದ ಜನರ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.